ಗಿಳಿಯನ್ನ ರಕ್ಷಣೆ ಮಾಡೋದಕ್ಕೆ ಹೋಗಿ ಯುವಕ ವಿದ್ಯುತ್ ಶಾಕ್ಗೆ ಬಲಿಯಾಗಿದ್ದಾರೆ. ಗಿರಿನಗರದ ಅಪಾರ್ಟ್ಮೆಂಟ್ ಒಂದರಲ್ಲಿ ದುರ್ಘಟನೆ ನಡೆದಿದೆ. 32 ವರ್ಷದ ಅರುಣ್ ಕುಮಾರ್ ಅಂತ ಮೃತಪಟ್ಟ ದುರ್ದೈವಿ. ಏನಾಗಿತ್ತು, ಹೈಟೆನ್ಷನ್ ವೈರ್ ಇರುವಂತ ಕಂಬದ ಮೇಲೆ ಗಿಳಿ ಕೂತಿರುತ್ತೆ. ಆ ಗಿಳಿಯನ್ನ ರಕ್ಷಣೆ ಮಾಡೋದಕ್ಕೆ ಅರುಣ್ ಮುಂದಾಗ್ತಾರೆ. ಸ್ಟೀಲ್ ಪೈಪ್ಗೆ ಕಡ್ಡಿಯನ್ನ ಕಟ್ಟಿ ಅದನ್ನ ಓಡಿಸೋದಕ್ಕೆ ಮುಂದಾಗ್ತಾರೆ. ಕಾಂಪೌಂಡ್ ಮೇಲೆ ನಿಂತ್ಕೊಂಡು ಗಿಳಿ ಓಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಈ ವೇಳೆ ಶಾಕ್ ಹೊಡೆದು ಕೆಳಗೆ ಬೀಳ್ತಾರೆ. 65,000 kV ವಿದ್ಯುತ್ ವೈರ್ನಿಂದ ಶಾಕ್ ಹೊಡೆದಿತ್ತು. ತಕ್ಷಣ ಅರುಣ್ ಕುಮಾರ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಾಯಿತು. ಆದರೆ ಅದಾಗಲೇ ಅರುಣ್ ಕುಮಾರ್ ಮೃತಪಟ್ಟಿರ್ತಾರೆ. ಫೋಟೋದಲ್ಲಿ ಗಮನಿಸ್ತಾ ಇದ್ದಾರಲ್ಲ, ಇದೇ ಯುವಕ. ಗಿಳಿಯನ್ನ ರಕ್ಷಣೆ ಮಾಡೋದಕ್ಕೆ ಹೋಗಿ ತಮ್ಮ ಪ್ರಾಣನೇ ಕಳ್ಕೊಂಡಿದ್ದಾರೆ. ಹೈಟೆನ್ಷನ್ ವೈರ್ ಪಕ್ಕ ಗಿಳಿ ಕೂತಿರುತ್ತೆ. ಅದನ್ನು ರಕ್ಷಣೆ ಮಾಡೋದಕ್ಕೆ ಮುಂದಾಗ್ತಾರೆ. ಸ್ಟೀಲ್ ಪೈಪ್ಗೆ ಕಡ್ಡಿಯನ್ನ ಕಟ್ಟಿ ಅದರಿಂದ ಗಿಳಿಯನ್ನ ಓಡಿಸೋದಕ್ಕೆ ಮುಂದಾಗಿರ್ತಾರೆ. ಆ ಸಂದರ್ಭ ಶಾಕ್ ಹೊಡೆದು ಬಿದ್ದಿದ್ದಾರೆ. ಇನ್ನು ಸ್ಥಳಕ್ಕೆ ಬೆಸ್ಕಾಂ ಕೆಇಬಿ ಪೊಲೀಸರು ಭೇಟಿ ನೀಡಿದ್ದಾರೆ. ಪರಿಶೀಲನೆ ಕೂಡ ನಡೆಸಿದ್ದಾರೆ. ಸುಮಾರು 2 ಲಕ್ಷ ರೂಪಾಯಿ ಬೆಲೆ ಬಾಳುವ ಫಾರಿನ್ ಗಿಳಿ ಇದು. ಬೆಂಗಳೂರಿನ ಗಿರಿನಗರ ಪೊಲೀಸರು ಘಟನೆ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ. ಅಪಾರ್ಟ್ಮೆಂಟ್ನಲ್ಲಿ 65,000 kV ವೈರ್ ಇಟ್ಟಿದ್ ಯಾಕೆ ಅಂತ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಗಮನಿಸ್ತಾ ಇದ್ದೀರಲ್ಲ ದೃಶ್ಯದಲ್ಲಿ, ಗಿಳಿ ಕೂತಿರುವಂತಹ ದೃಶ್ಯ. ಅದೇ ಗಿಳಿಯನ್ನ ರಕ್ಷಣೆ ಮಾಡುವುದಕ್ಕೆ ಮುಂದಾಗಿದ್ದಂತ ಯುವಕ ವಿದ್ಯುತ್ ಶಾಕ್ ತಗುಲಿ ಸಾವನ್ನಪ್ಪಿದ್ದಾರೆ. ಒಂದು ಅಪಾರ್ಟ್ಮೆಂಟ್ ಬಳಿ ಆ ರೀತಿಯಾದಂತಹ ವಿದ್ಯುತ್ ಕನೆಕ್ಷನ್ ಹೇಗೆ ಹರಿದು ಹೋಯಿತು, ಇದ್ರ ಬಗ್ಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಗಿರಿನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ ವೀರಭದ್ರನಗರ ಅಂತ ಒಂದು ಪ್ರದೇಶ, ಅಲ್ಲಿ ಕೃತಕ ಅಪಾರ್ಟ್ಮೆಂಟ್ ಅಂತ ಒಂದು ಅಪಾರ್ಟ್ಮೆಂಟ್ ಇದೆ. ಇಲ್ಲಿ ಲಿಖಿತ ಅನ್ನೋರ್ದು ಒಂದು ಫ್ಲ್ಯಾಟ್ ಇದೆ. ಆ ಫ್ಲ್ಯಾಟಲ್ಲಿ ಅವರೊಂದು ಗಿಳಿ ಸಾಕಿರ್ತಾರೆ. ಆ ಗಿಳಿ ಎಲೆಕ್ಟ್ರಿಕ್ ವೈರ್ ಮೇಲೆ ಕುತ್ಕೊಂಡು ಡೆತ್ ಆಗಿರುತ್ತೆ. ಸೊ ಅದನ್ನು ಅಂದರೆ ಇನ್ನೂ ಡೆತ್ ಆಗಿರೋದ್ರ ಬಗ್ಗೆ ಅವ್ರು ಕನ್ಫರ್ಮ್ ಇರೋಂಗಿಲ್ಲ. ಉಳಿಸ್ಲಿಕ್ಕೆ ಹೋಗಿ ಅವರು ಏನು ಲಿಖಿತ ಇದ್ದಾರೆ, ಇವರ ಒಬ್ಬ ರಿಲೇಟಿವ್ ಹುಡುಗ ಅರುಣ್ ಕುಮಾರ್ ಅಂತೇಳಿ, ಸುಮಾರು 32 ವರ್ಷ. ಇವನು ಒಂದು ಕಬ್ಬಿಣದ ಒಂದು ಸಲಾಕೆಯನ್ನು ತೊಗೊಂಡು ಅದನ್ನು ಅನ್ನೋವಿಂಗ್ಲಿ ಅದನ್ನು ಗಿಳಿಯನ್ನು ಕೆಳಗೆ ಇದು ಮಾಡಲಿಕ್ಕೆ ಹೋಗ್ತಾನೆ. ಆ ಟೈಮಲ್ಲಿ ಅದು ಎಲೆಕ್ಟ್ರಿಕ್ ಹೈ ಟೆನ್ಷನ್ ವೈರ್ ಇರೋದ್ರಿಂದ ಎಲೆಕ್ಟ್ರಿಕ್ ಶಾಕ್ ಆಗಿ ಡೆತ್ ಆಗಿದ್ದಾರೆ. ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಗಿರಿನಗರ ಪೊಲೀಸ್ ಠಾಣೆಯಲ್ಲಿ UDR ಪ್ರಕರಣ ದಾಖಲಾಗಿದೆ ಮತ್ತು ತನಿಖೆ ನಡೀತಾ ಇದೆ. ಗಿರಿನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ ವೀರಭದ್ರನಗರ ಅಂತ ಒಂದು ಪ್ರದೇಶ, ಅಲ್ಲಿ ಕೃತಕ ಅಪಾರ್ಟ್ಮೆಂಟ್ ಅಂತ ಒಂದು ಅಪಾರ್ಟ್ಮೆಂಟ್ ಇದೆ. ಇಲ್ಲಿ ಲಿಖಿತ ಅನ್ನೋರ್ದು ಒಂದು ಫ್ಲ್ಯಾಟ್ ಇದೆ. ಆ ಫ್ಲ್ಯಾಟಲ್ಲಿ ಅವರೊಂದು ಗಿಳಿ ಸಾಕಿರ್ತಾರೆ. ಆ ಗಿಳಿ ಎಲೆಕ್ಟ್ರಿಕ್ ವೈರ್ ಮೇಲೆ ಕುತ್ಕೊಂಡು ಡೆತ್ ಆಗಿರುತ್ತೆ. ಸೊ ಅದನ್ನು ಅಂದರೆ ಇನ್ನೂ ಡೆತ್ ಆಗಿರೋದ್ರ ಬಗ್ಗೆ ಅವ್ರು ಕನ್ಫರ್ಮ್ ಇರೋಂಗಿಲ್ಲ. ಉಳಿಸ್ಲಿಕ್ಕೆ ಹೋಗಿ ಅವರು ಏನು ಲಿಖಿತ ಇದ್ದಾರೆ, ಇವರ ಒಬ್ಬ ರಿಲೇಟಿವ್ ಹುಡುಗ ಅರುಣ್ ಕುಮಾರ್ ಅಂತೇಳಿ, ಸುಮಾರು 32 ವರ್ಷ. ಇವನು ಒಂದು ಕಬ್ಬಿಣದ ಒಂದು ಸಲಾಕೆಯನ್ನು ತೊಗೊಂಡು ಅದನ್ನು ಅನ್ನೋವಿಂಗ್ಲಿ ಅದನ್ನು ಗಿಳಿಯನ್ನು ಕೆಳಗೆ ಇದು ಮಾಡಲಿಕ್ಕೆ ಹೋಗ್ತಾನೆ. ಆ ಟೈಮಲ್ಲಿ ಅದು ಎಲೆಕ್ಟ್ರಿಕ್ ಹೈ ಟೆನ್ಷನ್ ವೈರ್ ಇರೋದ್ರಿಂದ ಎಲೆಕ್ಟ್ರಿಕ್ ಶಾಕ್ ಆಗಿ ಡೆತ್ ಆಗಿದ್ದಾರೆ. ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಗಿರಿನಗರ ಪೊಲೀಸ್ ಠಾಣೆಯಲ್ಲಿ UDR ಪ್ರಕರಣ ದಾಖಲಾಗಿದೆ ಮತ್ತು ತನಿಖೆ. ನೋಡಿ, ಡಿಸಿಪಿ ನೇಮಗೌಡ ಮಾಹಿತಿಯನ್ನ ಕೊಡ್ತಾ ಇದ್ರು. ಅವ್ರು ಹೇಳೋ ಪ್ರಕಾರ ಕಬ್ಬಿಣದ ರಾಡ್ ಅನ್ನ ಬಳಸಿದ್ದಾರೆ. ಅದ್ರ ಮೂಲಕವಾಗಿ ಆ ಗಿಳಿಯನ್ನ ಓಡಿಸೋ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಗಿಳಿ ಒಬ್ರು ಯುವತಿಗೆ ಸೇರಿದ್ದು, ಈ ಹುಡುಗ ಅವರ ರಿಲೇಟಿವ್ ಆಗ್ತಾರೆ. ಇವ್ರ ಹತ್ರ ಹೇಳಿರ್ತಾರೆ ಅವರು. ಹಾಗಾಗಿ ಆ ಗಿಳಿಯನ್ನ ರಕ್ಷಣೆ ಮಾಡೋದಕ್ಕೆ ಮುಂದಾಗಿರ್ತಾರೆ ಯುವಕ. ಆ ಸಂದರ್ಭ ಕಬ್ಬಿಣದ ರಾಡ್ ನಿಂದ ಅದನ್ನ ಓಡಿಸೋ ಪ್ರಯತ್ನ ಮಾಡ್ತಾರೆ. ಆಗ ಕರೆಂಟ್ ಶಾಕ್ ತಗುಲಿ ಯುವಕ ಸಾವನ್ನಪ್ಪಿದ್ದಾರೆ. 32 ವರ್ಷದ ಅರುಣ್ ಅಂತ ಇದೀಗ ಮೃತಪಟ್ಟಿರುವಂತಹ ದುರ್ದೈವಿ. ಗಿಳಿಯನ್ನ ರಕ್ಷಣೆ ಮಾಡಬೇಕಾದ್ರೆ ಕಬ್ಬಿಣದ ರಾಡ್ ಅನ್ನ ಬಳಸಿರ್ತಾರೆ. ಅದಕ್ಕೊಂದು ಕಡ್ಡಿಯನ್ನ ಕಟ್ಟಿ ಆ ಗಿಳಿಯನ್ನ ಓಡಿಸೋದಕ್ಕೆ ಮುಂದಾಗ್ತಾರೆ. ಅವ್ರ ಮನೆ ಕಾಂಪೌಂಡ್ ಮೇಲೆ ನಿಂತ್ಕೊಂಡು ಅದನ್ನ ಓಡಿಸೋ ಪ್ರಯತ್ನ ಮಾಡ್ತಾರೆ. ಆಗ ಶಾಕ್ ತಗುಲಿದೆ. ಸುಮಾರು 65,000 kV ವಿದ್ಯುತ್ ವೈರ್ ಇತ್ತದು. ಹಾಗಾಗಿನೇ ಅವರು ಆಸ್ಪತ್ರೆಗೆ ಕರ್ಕೊಂಡು ಹೋಗುವಾಗಲೇ ಮೃತಪಟ್ಟಿದ್ರು.